ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಶ್ರಿಮ್ಸ್ ಆ್ಯಂಡ್ ಚೆಸ್ಟ್ನಟ್ ಮಶ್ರೂಮ್ ಸ್ಟರ್ ಫ್ರೈ ಯಾವ ರೀತಿ ಮಾಡ್ಬೋದು ಅಂತ ತೋರಿಸಿಕೊಡ್ತೇನೆ. ಇಲ್ಲಿ ನಾನು ಚೆಸ್ಟ್ನಟ್ ಮಶ್ರೂಮ್ ಯೂಸ್ ಮಾಡ್ತಾ ಇದ್ದೇನೆ. ನಿಮಗೆ ಯಾವ ಮಶ್ರೂಮ್ ನೀವಿರುವ ಜಾಗದಲ್ಲಿ ಅವೈಲೇಬಲ್ ಉಂಟು ಅದನ್ನು ಯೂಸ್ ಮಾಡಿ ಮಾಡ್ಬೋದು. ಇದು ನೀವು ಸೈಡ್ ಡಿಶ್ ಥರ ಸಹ ತಿನ್ಬೋದು ಅಥವಾ ಸ್ಟಾರ್ಟರ್ ಥರ ಸಹ ತಿನ್ಬೋದು. ಬೇಗನೆ ಮಾಡ್ಬೋದು ಈ ರೆಸಿಪಿಯನ್ನು, ಜಾಸ್ತಿ ಟೈಮ್ ತಗೊಳ್ಳಲ್ಲ ಇದು. ಹಾಗೆ ರುಚಿಯಾಗಿರ್ತದೆ. ಸೊ ನೀವು ಮಿಸ್ ಮಾಡಬೇಡಿ, ಇದನ್ನು ಮನೆಯಲ್ಲಿ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಹೇಳಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 1.5 ಟೇಬಲ್ ಸ್ಪೂನ್ ಸೆಸಿಮಿ ಆಯಿಲ್, ಎಳ್ಳೆಣ್ಣೆ. ಈ ಡಿಶ್ಗೆ ಎಳ್ಳೆಣ್ಣೆ ಹಾಕಿದ್ರೇನೆ ಜಾಸ್ತಿ ರುಚಿ. ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಇದ್ರೆ ಬೇರೆ ಕುಕಿಂಗ್ ಆಯಿಲ್ ಸಹ ಯೂಸ್ ಮಾಡಬಹುದು. 1.5 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್, 1 ಟೇಬಲ್ ಸ್ಪೂನ್ ಪೆಪ್ಪರ್ ಕ್ರಸ್ಟ್, ಕರಿಮೆಣಸನ್ನು ಕುಟ್ಟಿ ಹಾಕಬೇಕು. ಒಂದು ವೇಳೆ ನಿಮಗೆ ಖಾರ ಸ್ಪೈಸಿನೆಸ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡಬಹುದು. 1 ಟೀ ಸ್ಪೂನ್ ಶುಗರ್ ಅಥವಾ ನೀವು ಹನಿ ಜೇನುತುಪ್ಪ ಸಹ ಯೂಸ್ ಮಾಡಬಹುದು. ಶುಗರ್ ಹಾಕೋದ್ರಿಂದ ಅದು ಫ್ಲೇವರ್ ಬ್ಯಾಲೆನ್ಸ್ ಮಾಡ್ತದೆ. ಸೊ ಸ್ವಲ್ಪ ಶುಗರ್ ನೀವು ಹಾಕಿ. 1 ಟೇಬಲ್ ಸ್ಪೂನ್ ಡಾರ್ಕ್ ಸೋಯಾ ಸಾಸ್, 2 ಟೇಬಲ್ ಸ್ಪೂನ್ ಆಯಿಸ್ಟರ್ ಸಾಸ್, 250 ಗ್ರಾಮ್ಸ್ ಶ್ರಿಂಪ್. ಇದನ್ನು ನಾನು ಡಿವೇನ್ ಮಾಡಿ ಇಟ್ಕೊಂಡಿದ್ದೇನೆ. 1 ದೊಡ್ಡ ಸೈಜ್ ಸ್ಪ್ರಿಂಗ್ ಅನಿಯನ್, 10 ಎಸಳು ಬೆಳ್ಳುಳ್ಳಿ ಗಾರ್ಲಿಕ್, 1 ಮೀಡಿಯಂ ಸೈಜ್ ಕ್ಯಾರೆಟ್. ಇಲ್ಲಿ 3 ಕಲರ್ನ ಕ್ಯಾಪ್ಸಿಕಮ್ ದೊಣ್ಣೆ ಮೆಣಸು ಯೂಸ್ ಮಾಡ್ತಾ ಇದ್ದೇನೆ, ಯೆಲ್ಲೋ, ರೆಡ್, ಗ್ರೀನ್. ನೀವು ಒಂದು ವೇಳೆ ಯೆಲ್ಲೋ ಮತ್ತೆ ರೆಡ್ ಇಲ್ಲ ಇದ್ರೆ ಬರೀ ಗ್ರೀನ್ ಯೂಸ್ ಮಾಡಬಹುದು. 250 ಗ್ರಾಮ್ ನಷ್ಟು ಅಣಬೆ ಮಶ್ರೂಮ್. ಇಲ್ಲಿ ನಾನು ಚೆಸ್ಟ್ನಟ್ ಮಶ್ರೂಮ್ ಯೂಸ್ ಮಾಡ್ತಾ ಇದ್ದೇನೆ, ನೀವು ಬೇರೆ ನಾರ್ಮಲ್ ಮಶ್ರೂಮ್ ಸಹ ಯೂಸ್ ಮಾಡಬಹುದು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಗಳು ಬೇಕಾಗಿದೆ. ಮೊದಲಿಗೆ ನಾವು ಕಾರ್ನ್ ಫ್ಲೋರ್ಗೆ ಸ್ವಲ್ಪ ನೀರು ಸೇರಿಸಿ ಇದರ ಸ್ಲರಿ ರೆಡಿ ಮಾಡಿ ಇಟ್ಕೊಳ್ಳುವ. ಇಲ್ಲಿ ನಾನು ಪ್ಯಾನ್ ಬಿಸಿಗೆ ಇಟ್ಟಿದ್ದೇನೆ. ಪ್ಯಾನ್ ಬಿಸಿ ಆದ ನಂತರ ಎಳ್ಳೆಣ್ಣೆ, ಸೆಸಿಮಿ ಆಯಿಲ್ ಹಾಕೊಳ್ಳುವ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ನಂತರ ಗಾರ್ಲಿಕ್ ಬೆಳ್ಳುಳ್ಳಿ. ನೀವು ಬೇಕಿದ್ರೆ ಸ್ವಲ್ಪ ಶುಂಠಿ ಜಿಂಜರ್ ಸಹ ಹಾಕ್ಬೋದು, ಒಳ್ಳೇದಾಗ್ತದೆ. ಸಣ್ಣ ಕಟ್ ಮಾಡಿ ಲೈಟ್ ಕೆಂಪಾಗೋ ತನಕ ಈಗ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳುವ ಬೆಳ್ಳುಳ್ಳಿಯನ್ನು. ಈಗ ನಾವು ಇದಕ್ಕೆ ಕ್ಲೀನ್ ಮಾಡಿ ಇಟ್ಕೊಂಡಂತ ಶ್ರಿಂಪ್ಸ್ ಅನ್ನು ಹಾಕೊಳ್ಳುವ. ಈಗ ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳುವ ಶ್ರಿಂಪ್ಸ್ ಅನ್ನು. ಸ್ವಲ್ಪ ನಾವು ಸಾಲ್ಟ್ ಉಪ್ಪು ಹಾಕೊಳ್ಳುವ. ಸಾಸ್ ಅಲ್ಲಿ ಉಪ್ಪು ಇರ್ತದೆ, ಸೊ ನೋಡ್ಕೊಂಡು ಸ್ವಲ್ಪ ಹಾಕೊಳ್ಳಿ. ಇದೀಗ ಶ್ರಿಂಪ್ಸ್ 90% ಫ್ರೈ ಆಗಿದೆ, ಸಾಕು. ಈಗ ನಾವು ಇದಕ್ಕೆ ಕ್ಯಾರೆಟ್ ಹಾಕೊಳ್ಳುವ. ಅದರ ಜೊತೆನೆ ಸಾಸ್, ಸೋಯಾ ಸಾಸ್, ಆಯಿಸ್ಟರ್ ಸಾಸ್, ಶುಗರ್, ಪೆಪ್ಪರ್ ಕ್ರಶ್ಡ್, ಕರಿಮೆಣಸಿನ ಪುಡಿ. ಸೊ ಇದನ್ನೊಂದು 2 to 3 ಮಿನಿಟ್ಸ್ ನಾವು ಫ್ರೈ ಮಾಡ್ಕೊಳ್ಬೇಕು. ಫ್ಲೇಮ್ ಹೈಯಲ್ಲಿ ಇಟ್ಕೊಂಡು ಮಾಡಿ. ಈಗ ನಾವು ಇದಕ್ಕೆ ಮಶ್ರೂಮ್ ಸೇರಿಸ್ಕೊಳ್ಳುವ. ಕ್ಲೀನ್ ಮಾಡಿ ಇಟ್ಕೊಂಡಂತ ಮಶ್ರೂಮ್. ಮಶ್ರೂಮ್ ನೀರು ಬಿಡ್ತದೆ, ಸೊ ನೀರು ಹಾಕ್ಬೇಕಂತಿಲ್ಲ. ಈಗ ಇಲ್ಲಿ ಅಣಬೆ ಮಶ್ರೂಮ್ ಆಲ್ಮೋಸ್ಟ್ ಬೆಂದಿದೆ ಓಪನ್ ಅಲ್ಲೇ. ಈಗ ನಾವು ಇದಕ್ಕೆ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ದೊಣ್ಣೆ ಮೆಣಸು, ಗ್ರೀನ್ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್, ಆನಂತರ ಯೆಲ್ಲೋ ಕ್ಯಾಪ್ಸಿಕಮ್. ಇದನ್ನು 2 ಮಿನಿಟ್ ಹೀಗೆ ಓಪನ್ ಅಲ್ಲಿ ಸ್ಟರ್ ಮಾಡಿ. ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಂಚಿ ಇದ್ರೇನೆ ಒಳ್ಳೇದಾಗ್ತದೆ. ಈಗ ನಾವು ರೆಡಿ ಮಾಡಿಟ್ಕೊಂಡಂತ ಕಾರ್ನ್ ಫ್ಲೋರ್ ಸ್ಲರಿಯನ್ನು ಹಾಕೊಳ್ಳುವ.
ಫ್ಲೇಮ್ ಹೈಯಲ್ಲಿ ಇಟ್ಕೊಳ್ಳಿ. ಈಗ ನಾವು ಮೇಲೆಯಿಂದ ಸ್ಪ್ರಿಂಗ್ ಆನಿಯನ್ ಗ್ರೀನ್ಸ್ ಹಾಕೊಳ್ಳುವ. ನಮ್ದು ಶ್ರಿಮ್ಸ್ ಮಶ್ರೂಮ್ ಸ್ಟರ್ ಫ್ರೈ ರೆಡಿ ಆಗಿದೆ. ಸರ್ವ್ ಮಾಡುವ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.